ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಮನೆಯಲ್ಲಿ ಒಬ್ಬಟ್ಟು ಮಾಡಿದ ಮೇಲೆ ಒಬ್ಬಟ್ಟು ಸಾರು ಮಾಡಿಲ್ಲ ಅಂದರೆ ಅದು ಹೇಗೆ ಅಲ್ವಾ? ಬನ್ನಿ, ಅದನ್ನು ಸಾಂಬಾರನ್ನ ನಾವು 3 ದಿನಗಳ ಕಾಲ ಇಟ್ಕೊಂಡು ಟೇಸ್ಟ್ ನೋಡೋದೇ ಒಂದು ಚಂದ ಸ್ನೇಹಿತರೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವಾಗ ನೋಡೋಣ. ನಾನೇ ಮೊದಲನೇದಾಗಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಹುರಿತಿದ್ದಂಗೆ ಸ್ವಲ್ಪ ನಾನು 10 ಕಾಳು ಮೆಣಸು, 2 ಸ್ಪೂನು ಜೀರಿಗೆ ಮತ್ತು ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಬರುತ್ತೆ ಮತ್ತು ಕಲರ್ ಬರುತ್ತೆ. ನಾನು ನೆಕ್ಸ್ಟು 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಬಾಡಾದ್ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜು 2 ಟೊಮೊಟೊ ತೊಗೊಂಡು ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ. ಟೊಮೊಟೊನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಆದಮೇಲೆ ನಾನಲ್ಲಿ ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ. ನಾನಿವಾಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದು ಏನು ಇದಿರುತ್ತಲ್ವ, ಬಾಣಲೆ ಹೀಟ್ ಇರುತ್ತಲ್ಲ, ಆ ಹೀಟಲ್ಲೇ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸಹ ಬಾಡುತ್ತೆ. ಹಂಗಾಗಿ ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಕೊಂಬಿಡೋಣ. ನೆಕ್ಸ್ಟು ಬಂದ್ಬಿಟ್ಟು ಇದು ಕೂಲಾಗಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋಣ. ಇದ್ರ ಜೊತೆಲಿ ನಾನು ಒಂದು ನಿಂಬೆಹಣ್ಣು ಸೈಜಷ್ಟು ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ತೀನಿ. ನಾನು ಆಲ್ರೆಡಿ 2 ಟೊಮೊಟೊ ಹಾಕಿದ್ದೀನಿ, ಅದಕ್ಕೋಸ್ಕರ ಹುಣಸೆಹಣ್ಣು ಬಂದ್ಬಿಟ್ಟು ಆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಕೊಬೇಕು. ಈ ರುಬ್ಬಿರೋ ಮಸಾಲೆಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಏನು ಸಾಂಬಾರು ಪುಡಿ ನಾವು ರೆಗ್ಯುಲರಾಗಿ ಬಳಸ್ತೀವೋ ಆ ಸಾಂಬಾರು ಪುಡಿನೂ ಸಹ ನಾನು ಹಾಕ್ಕೊಂಬಿಟ್ಟು ರುಬ್ಕೊಳ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಬೇಕು. ರುಬ್ಬಾದ್ಮೇಲೆ ನಾನು ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಪಾತ್ರೆ ಗ್ಯಾಸ್ ಅಂಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈ ಮಸಾಲ ಏನು ರುಬ್ಕೊಂಡಿದ್ದೀನ ಖಾರನ ಅದನ್ನು ಹಾಕ್ಕೊಳ್ಳೋಣ. ಮತ್ತು ನೀರು ಬಂದ್ಬಿಟ್ಟು ನಾನು ಬೇಳೆ ಕಟ್ಟು ನೀರಿದೆ ಮತ್ತು ನಾನು ಗ್ರೈಂಡ್ರ್ ತೊಳೆದಿರೋದು ನೀರಿದೆ. ಅದೇ ನೀರನ್ನ ಬಳಸ್ಕೊಂಡು ನಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗಿನ್ನೂ ಎಕ್ಸ್ಟ್ರಾ ನೀರು ಬೇಕು, ಕಮ್ಮಿ ಇದೆ ಬೇಳೆ ಕಟ್ಟು ನೀರು ಅಂತ ಅನ್ಸೋದು ಸಹ ನಾವು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ಹೂರಣ ತೊಗೊಂಡಿದ್ದೀನಿ. ಹೂರಣ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ರುಬ್ಬೇಕಾದ್ರೆ ನಾನು ಬೇಳೆ ಹಾಕ್ಕೊಂಡಿಲ್ಲ ಮತ್ತು ಬೆಲ್ಲ ಹಾಕ್ಕೊಂಡಿಲ್ಲ. ಇವಾಗ ನಾನು ಹೂರಣನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಸಾಂಬಾರನ್ನ ಇವಾಗ ನಾನು ಕುದಿಯೋದಕ್ಕೆ ಬಿಡ್ತೀನಿ. ಮತ್ತು ನಾನು ಉಪ್ಪು ಆಲ್ರೆಡಿ ರುಬ್ಬಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿ ನೋಡ್ಬಿಟ್ಟು ನಾನು ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿ ಘಮ 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 ಅಂತ ಸ್ಮೆಲ್ ಬರಬೇಕು. ನೋಡಿ, ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸುತ್ತ ಬೆಂದು ಈ ರೀತಿ ಆಗಿದೆ, ಕಾಣಿಸುತ್ತೆ ನಿಮಗೆ. ಈ ರೀತಿ ಬೆಂದರೆ ಸಾಂಬಾರು ತುಂಬ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. 3 ದಿನ ಇಟ್ಕೊಂಡು ಬೇಯಿಸ್ಕೊಂಡು ತಿಂತಿದ್ರಂತೂ ಅದ್ರ ಮಜಾನೇ ಬೇರೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಮೇಲ್ಗಡೆ ಮುರಿದು ಹಾಕಬೇಕು. ಮತ್ತು ನಾನೊಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅದೊಂಥರ ಒಗ್ಗರಣೆಯಲ್ಲಿ ಹಾಕಿದರೆ ಕಲರ್ಫುಲ್ಲಾಗಿ ಸಾಂಬಾರಲ್ಲಿ ಕಾಣುತ್ತೆ. ಅದು ತೇಲ್ತಿದ್ರೇ ಏನೋ ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ, ಊಟ ಮಾಡಬೇಕು ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನಾವೊಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ. ಈಗ ಒಗ್ಗರಣೆ ಆಗಿದೆ ನೋಡಿ, ನಾನು ಇವಾಗ ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಕುದೀತಾ ಇದೆ ನೋಡಿ. ಅದು ತಿರುಗಿಸ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಹೆಂಗೆ ಕಾಣ್ತಿದೆ. ಅದಕ್ಕೋಸ್ಕರ ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಲಾಸ್ಟಲ್ಲಿ ಒಗ್ಗರಣೆಲ್ಲಿ ಹಾಕ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಫೈನಲ್ ಬಂದ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ರೀತಿ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸಲ್ಲಿ ಹಾಕಿ. ನೋಡಿ, ಸಾಂಬಾರು ತುಂಬ ಸಖತ್ತಾಗಿ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ಸಾಂಬಾರು ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ. ಬಿಸಿ ಇದೆ ಸಾಂಬಾರು, ತುಂಬ ಸಖತ್ತಾಗಿದೆ. ಒಬ್ಬಟ್ಟು ತಿಂದಾದ್ಮೇಲೆ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ. ಮತ್ತು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.